ಸರ್ 200% ಕಾಂಗ್ರೆಸ್ ಗೆಲ್ತದೆ ಸರ್. ಇಲ್ಲಿ ನಮ್ಮ ಗ್ಯಾರಂಟಿ ಮುಂದೆ ಮೋದಿ ಗ್ಯಾರಂಟಿ ಏನು ನಡೆಯಲ್ಲ. ಇಲ್ಲಿ ಪ್ರತಿಯೊಬ್ಬರು ಗೋ ಬ್ಯಾಕ್ ಅಂತೇಳಿ ಬೇರೆ ಬೇರೆ ಕಡೆ ಕಳಿಸಿರೋ ಉದ್ದೇಶನೇ ಅದು. ಈಗ 2,000 ರೂಪಾಯಿ ಕೊಡ್ತಾ ಇದ್ರೆ ದೇವಸ್ಥಾನಕ್ಕೆ ಆದಾಯ ಜಾಸ್ತಿ ಆಯಿತು, ಹೋಟೆಲ್ಸ್ಗಳ್ಗಾಯಿತು, ಎಲ್ಲಕ್ಕೂ ಆಯಿತು. ಪ್ರತಿಯೊಂದು ಫುಟ್ಪಾತಿಂದ ಅಂಗಡಿಯಿಂದ ಹಿಡಿದು ಒಳ್ಳೆ ಇದ್ರ ತನಕ ವ್ಯಾಪಾರ ಆಗ್ತಾ ಇದೆ. ಯಾಕೆ ಕಾಂಗ್ರೆಸ್ ಅಂದರೆ ಈಗ ಹೋದ ಸರಿ ತಾವು ಇಲ್ಲಿ ಶ್ರೀನಿವಾಸ ಪ್ರಸಾದ್ ಅವ್ರು ಗೆದ್ದಿದ್ರು. ಯಾಕೆ ಗೆದ್ದಿದ್ರು ಅಂದರೆ ಮೋದಿ ನೋಡಿ ಓಟ್ ಕೊಡಿ ಅಂತ ಹೇಳಿದ್ರು. ಮೋದಿ ನೋಡಿ 25 ಜನ ಗೆಲ್ಸಿದ್ರು. ಅದಕ್ಕೆ ಏನಾಗ್ಬಿಟ್ಟಿದೆ ಗೊತ್ತಾ, ಎಲ್ಲ ಗೋ ಬ್ಯಾಕ್ ಆಗ್ತಾ ಇದೆ. ಮೋದಿ ನೋಡಿ ಓಟ್ ಕೊಟ್ಬಿಟ್ಟು 25 ಜನ ಒಬ್ಬರು ಮಾತಾಡಲಿಲ್ಲ ಯಾವುದು ಸಂಸತ್ನಲ್ಲಿ. ನಮ್ಗೇನು ಅನ್ಯಾಯ ಆಗ್ತಾ ಇದೆ, ಬರ ಪರಿಹಾರದ ಏನು ಅನ್ಯಾಯ ಆಗ್ತದೆ, GST ಏನು ಅನ್ಯಾಯ ಆಗ್ತಾ ಇದೆ ಅನ್ನೋದು ಒಬ್ಬರು ಅದ್ರ ಬಗ್ಗೆ ಹೋಗಿ ಮಾತಾಡಲಿಲ್ಲ. ಯಾಕೆಂದರೆ ಮೋದಿ ನೋಡ್ತಾನೆ ಓಟ್ ಕೊಟ್ಟಿರೋದು. ಅದಕ್ಕೆ 25 ಜನ ಅವ್ರು ನೋಡಿ ಓಟ್ ಕೊಟ್ಟಿದ್ದೀರಿ ಅಂತ ಯಾರು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಇದು ಶೋಭಾ ಕರಂದ್ಲಾಜೆ ಇರ್ಬೋದು, ಪ್ರತಿಯೊಬ್ಬರು ಗೋ ಬ್ಯಾಕ್ ಅಂತೇಳಿ ಬೇರೆ ಬೇರೆ ಕಡೆ ಕಳಿಸಿರೋ ಉದ್ದೇಶನೇ ಅದು. ಸರ್ ಇಲ್ಲಿ BJP ಅವರು ನಿಮ್ಗೆ ಹೇಳ್ದಂಗೆ ಅವರು ಬಾಲರಾಜು ಅಂತಿಲ್ಲ. ಅವರು ಬಾಲರಾಜ್ ಹೆಸರು ಹೇಳ್ತಾ ಇಲ್ಲ, ಬರೀ ಮೋದಿ ನೋಡಿ ಅಂತ ಹೇಳ್ತಿರೋದು. ಮೋದಿ ಗ್ಯಾರಂಟಿ ಅಂತೇಳಿ ನಮ್ಮ ಗ್ಯಾರಂಟಿ ಮುಂದೆ ಮೋದಿ ಗ್ಯಾರಂಟಿ ಏನು ನಡೆಯಲ್ಲ. ಇಲ್ಲಿ 5 ಗ್ಯಾರಂಟಿ ಪಕ್ಕ ಆಗಿದೆ, ಫಿಲ್ ಆಗಿದೆ. ಈಗ 21 ಗ್ಯಾರಂಟಿ ಕೇಂದ್ರ ಸರ್ಕಾರದ ಕೊಡ್ತಾ ಇದ್ದೀವಿ, ಪಕ್ಕ ಆಗ್ತದೆ. ಯಾಕೆಂದ್ರೆ ನಾವೀಗ ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ ತೋರಿಸಿದ್ದೀವಿ ಏನು ಅನ್ನೋದನ್ನ. ಈಗ 21 ಗ್ಯಾರಂಟಿ ನಮಗೆ IND ಬಂದರೆ ನಾವು 100% ಮಾಡ್ತೀವಿ. ಇವತ್ತು ಪ್ರತಿಯೊಬ್ಬ ಇದು ಗೃಹ ಜ್ಯೋತಿ ಇರ್ಬೋದು, ಭಾಗ್ಯಲಕ್ಷ್ಮಿ ಇರ್ಬೋದು, ಮತ್ತು ಯುವ ನಿಧಿ ಇರ್ಬೋದು, ಮತ್ತು ಶಕ್ತಿ ಇರ್ಬೋದು, ಮತ್ತು ಕರೆಂಟ್ದು ಇಷ್ಟು 5 ನಾವು ಫಿಲ್ ಮಾಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ಈಗ ಎಲ್ಲರಿಗೂ ಫಿಲ್ ಆಗಿದೆ. ಇವತ್ತು ಉದಾಹರಣೆಗೆ ನಮ್ಮ ನಂಜನಗೂಡು ದೇವಸ್ಥಾನಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಅಂದರೆ ಬಿದರಿಂದ ಬರ್ತಾವ್ರೆ ಜನ. ಬಿದರಿಂದ ಯಾರು ಬರ್ತಾ ಇದ್ದಿಲ್ಲ ಇಲ್ಲಿಗೆ. ಬಿದರು, ಗುಲ್ಬರ್ಗ, ರಾಯಚೂರು ಕಡೆಯಿಂದ ಬರ್ತಾ ಇದ್ದಿಲ್ಲ. ಇವತ್ತು ಫ್ರೀ ಬಸ್ ಮಾಡಿದವರು ಹೆಣ್ಮಕ್ಳು ಮತ್ತು ಹೆಂಗಸರುಗಳು ಇವತ್ತು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪುಣ್ಯಾತ್ಮ ಸಿದ್ದರಾಮಯ್ಯ ಕೊಟ್ಟಪ್ಪ, ನಿಜವಾಗ್ಲೂ ನಾವು ದೇವ್ರ ದರ್ಶನ ಮಾಡ್ತಾ ಇದ್ದೋ ಇಲ್ಲ ಅಂತ. ಇದೇ ಥರ ಜಾಸ್ತಿ ಜನ ಬರ್ತಾರೆ ದೇವಸ್ಥಾನ. 100% ಜಾಸ್ತಿ ಜನ ಬರ್ತಾ ಇದೆ. ಅದರಿಂದ ಉದ್ಯಮನೂ ಒಳ್ಳೆ ಇಂಪ್ರೂವ್ ಆಗಿದೆ. ಈಗ ಒಂದೇ ಅಲ್ಲ, ಈಗ 2,000 ರೂಪಾಯಿ ಕೊಡ್ತಾ ಇದ್ರೆ ದೇವಸ್ಥಾನಕ್ಕೆ ಆದಾಯ ಜಾಸ್ತಿ ಆಯಿತು, ಹೋಟೆಲ್ಸ್ಗಳ್ಗಾಯಿತು, ಎಲ್ಲಕ್ಕೂ ಆಯಿತು. ಪ್ರತಿಯೊಂದು ಫುಟ್ಪಾತಿಂದ ಅಂಗಡಿಯಿಂದ ಹಿಡಿದು ಒಳ್ಳೆ ಇದ್ರ ತನಕ ವ್ಯಾಪಾರ ಆಗ್ತಾ ಇದೆ. ಎಲ್ಲ ಚೆನ್ನಾಗಿದ್ದಾರೆ. ಓಕೆ, ಮಂಜುನಾಥ್ ಅಂತೇಳಿ.